ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ನಿಮ್ಗೊಂದು ಮನೆ ತೋರಿಸ್ಬೇಕು ಅಂತ ಇದ್ದೀನಿ ಇವತ್ತು. ಆಲ್ರೆಡಿ ನೋಡಿರ್ತೀರ ನೀವು, ಒಂದ್ಸಲ ಆಲೇ ಯೂಟ್ಯೂಬಲ್ಲಿ ಹಾಕಿದ್ದೆ. ಬಟ್ ಏನಂದರೆ ಇದು ರೇಟ್ ಕಮ್ಮಿ ಮಾಡಿದ್ದಾರೆ ಇವಾಗ ಮನೆಯದು. ಅದಕ್ಕೋಸ್ಕರ ಇನ್ನೊಂದು ಸಲ ತೋರಿಸೋಣ ಅಂತ ನಿನಗೆ ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಇದೇ ಮನೆ. ನಾರ್ತ್ ಫೇಸು, ನಾರ್ತ್ ಡೋರ್ ಇರುವಂಥ ಮನೆ ಇದು. ಈ ಮನೆಯಲ್ಲಿ ಏನಪ್ಪ ಅಂತ ಅಂದರೆ ಕಾರ್ ಪಾರ್ಕಿಂಗ್ ಇಲ್ಲ ಅಷ್ಟೇ, ಬೋರ್ವೆಲ್ ಕೂಡ ಇದೆ, 2 ವೀಲರ್ ಪಾರ್ಕಿಂಗ್ ಇದೆ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಇನ್ನೂ ಒಂದು ಚಾನಲ್ ಇದೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆ ಅಂತ ಹೇಳ್ತಾ ಇದ್ದೀನಿ. ಮನೆ ಅಂದರೆ ಇದು ಡೂಪ್ಲೆಕ್ಸ್. ಇದು 4 ಬೆಡ್ರೂಮ್ ಇರುವಂಥದ್ದು. 4 ಬೆಡ್ರೂಮ್ ಇದೆ ಈ ಮನೆಯಲ್ಲಿ. ಒಂದು ಹಾಲು, ಒಂದು ಅಡುಗೆ ಮನೆ, ಒಂದು ರೂಮ್ ಕೂಡ ಬರುತ್ತೆ ಇದರಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಹಾಲು ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಸ್ವಲ್ಪ ಚಿಕ್ಕದಾಗಿದೆ. ಮತ್ತು ಅಡುಗೆ ಮನೆ ಇದೆ, ಮತ್ತು ಗ್ರೌಂಡ್ ಫ್ಲೋರಲ್ಲೇ ಇಷ್ಟೆಲ್ಲ ಇದೆ. ದೇವ್ರ ಮನೆ ಇದೆ, ಅದರಿಂದ ಒಂದು ಸ್ವಲ್ಪ ಹಾಲು ಒಂಚೂರು ಚಿಕ್ಕದಾಗಿದೆ. ಇದೇನು ನೋಡ್ತಾ ಇದ್ದೀರಾ, ಇದು ಕಿಚನ್. ಇದು ಕಿಚನ್ ಕ್ಯಾಬಿನೆಟ್ಸ್ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವರು ಸ್ವಂತಕ್ಕೋಸ್ಕರ ಇರೋಕ್ಕೆ ಒಳ್ಳೆ ಕ್ವಾಲಿಟಿ ಎಲ್ಲ ವುಡ್ ವರ್ಕ್ ಮಾಡಿಸಿದ್ದಾರೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಇದು. ನೋಡಿ ರೂಮ್, ಇದು ರೂಮ್ ನೋಡ್ತಾ ಇದ್ದೀರಾ, ನೋಡಿ ವುಡ್ ವರ್ಕ್ ನೋಡಿ, ವಾರ್ಡ್ರೂಪ್ ಎಲ್ಲ ಎಷ್ಟು ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ವರ್ಕ್. ನೋಡಿ ಇದು ನೋಡ್ತಾ ಇದ್ದೀರಲ್ಲ, ಇದು ಕೂಡ ಗ್ರೌಂಡ್ ಫ್ಲೋರಲ್ಲೇ ಇರುವಂಥದ್ದು. ಫಸ್ಟ್ ಫ್ಲೋರಲ್ಲಿ ನಿಮಗೆ 2 ಬೆಡ್ರೂಮ್ ಬರ್ತವೆ. ಬನ್ನಿ ಮೇಲೆ ಹೋಗೋಣ ಇವಾಗ. ಇದೇನು ನೋಡಿದ್ರಿ, ಇದು ಫಸ್ಟ್ ಫ್ಲೋರ್ದು. ಇದು ಫಸ್ಟ್ ಫ್ಲೋರಲ್ಲಿ ನೀವು ಸುಮ್ಮನೆ ವರಂಡ ನೋಡಿದ್ರಿ ಅಷ್ಟೇ. ಇವಾಗ ವರಂಡ ಈಚೆ ಕಡೆ ಜಾಗ ಅದಷ್ಟೇ, ಅದಲ್ಲದೆ ಪಕ್ಕದಲ್ಲಿ ಬೇರೆ ಜಾಗ ಇದೆ ನಿಮಗೆ. ಅದಾದಮೇಲೆ ಒಳಗಡೆ 2 ಬೆಡ್ರೂಮ್ ಇದೆ, ನಿಮಗೆ ತೋರಿಸ್ತೀನಿ. ನೋಡಿ ಇದು ನೋಡ್ತಾ ಇದ್ದೀರಲ್ಲ, ಫಸ್ಟ್ ಫ್ಲೋರಲ್ಲಿ ಇರುವಂಥದ್ದು. ಇದು ಒಂದು ಬೆಡ್ರೂಮು. ಅದಲ್ಲದೆ ನಿಮಗೆ ಇನ್ನೊಂದು ಬೆಡ್ರೂಮ್ ಇದೆ ಪಕ್ಕದಲ್ಲೇ. ವಾರ್ಡ್ರೋಪ್ ನೋಡಿ ಯಾವ ಥರ ಒಳ್ಳೆ ಡಿಸೈನ್ ಮಾಡಿದ್ದಾರೆ, ಚೆನ್ನಾಗಿದೆ ಬೆಡ್ರೂಮು. ನೋಡಿ ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಬಂದು ಟಾಯ್ಲೆಟ್. ಇದು ನಿಮಗೆ 2 ಬೆಡ್ರೂಮ್ಗೆ ಇದು ಒಂದು ಟಾಯ್ಲೆಟ್ ಇದೆ. ರೂಮ್ಗೆ ಯಾವುದೋ ಅಟ್ಯಾಚೆಡ್ ಟಾಯ್ಲೆಟ್ ಇದರಲ್ಲಿ ಮಾಡಿಲ್ಲ. ನೋಡಿ ಇದು ಫಸ್ಟ್ ಫ್ಲೋರಲ್ಲಿರುವಂಥ ಇನ್ನೊಂದು ಬೆಡ್ರೂಮ್. ಇದು 2 ಬೆಡ್ರೂಮ್ ಹೇಳಿದ್ನಲ್ಲ ನಿಮಗೆ, 2 ಬೆಡ್ರೂಮು, ಒಂದು ಟಾಯ್ಲೆಟ್ ಇದೆ, ಒಂದು ವಾಶ್ರೂಮು. ಅಟ್ಯಾಚೆಡ್ ಟಾಯ್ಲೆಟ್ ಮಾತ್ರ ಈ ಬೆಡ್ರೂಮ್ಗಳಿಗೆ ಇಲ್ಲ. ನೋಡಿ ಇದು ಫಸ್ಟ್ ಫ್ಲೋರಲ್ಲಿರುವಂಥ ಜಾಗ. ಇದನ್ನು ಫೋರ್ಟಿಕ್ ಮಾಡ್ಕೊತೀರಾ ಇಲ್ಲ ಬಾಲ್ಕನಿ ಮಾಡ್ಕೊತೀರಾ, ನಿಮಗೆ ಬಿಟ್ಟಿದ್ದು. ನೋಡಿ ಇಷ್ಟು ಜಾಗ ಫ್ರೀ ಆಗಿದೆ. ಇಷ್ಟೆಲ್ಲ ಇವಾಗ ನೋಡಿದ್ರಿ, ಮನೆ ನೋಡಿದ್ರಿ. ಇದು ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಡಾಕ್ಯುಮೆಂಟ್ಸು. 2030 ಸೈಟಲ್ಲಿ ಕಟ್ಟಿರುವಂಥ ಮನೆ ಇದು. ಕಾರ್ನರ್ ಸೈಟ್ ಇದು. ಮೊದಲೇ ಹೇಳ್ತೀನಿ, ಕಾರ್ನರ್ ಸೈಟು 2030 ಸೈಟಲ್ಲಿ ನಾರ್ತ್ ಫೇಸು. ಇದು ಅಡ್ರೆಸ್ ನಿಮಗೆ ಇದು ಬಿ ಖಾತಾ ಬರುತ್ತೆ. ಆರಾಮಾಗಿ ರಿಜಿಸ್ಟರ್ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಇದರ ಅಡ್ರೆಸ್ ಬಂದು ನಿಮಗೆ ಮಾಗಡಿ ರೋಡ್, ನೈಸ್ ರೋಡ್ ಹತ್ರ ಕಾಚೋಹಳ್ಳಿ ಗೇಟ್ ಅಂತ ಬರುತ್ತೆ. ಕಾಚೋಹಳ್ಳಿ ಗೇಟ್ ಪಕ್ಕದಲ್ಲೇ ಬರುತ್ತೆ. ಇದು ತುಂಬ ದೂರ ಏನಿಲ್ಲ. ಇದ್ರ ಬಗ್ಗೆ ಮನೆ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಇವಾಗ ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಒಂದು ಬೆಡ್ರೂಮ್ ಬರುತ್ತೆ, ಅದನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ. ನೋಡಿ ಇದು ಸೆಕೆಂಡ್ ಫ್ಲೋರಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸ್ಟ್ರೈಟ್ ಕಾಣೋದು ನಿಮಗೆ ಡೋರ್ ಇರೋದು ರೂಮ್. ಅದು ರೂಮಲ್ಲಿ ಒಳಗಡೆ ನಿಮಗೆ ತೋರ್ಸೋಕ್ಕಾಗಿಲ್ಲ, ಅದು ಏನೋ ಯಾರೋ ಮನಗಿದ್ದಾರೆ ಒಳಗಡೆ. ಅದಕ್ಕೋಸ್ಕರ ನಿಮಗೆ ಎದುರುಗಡೆ ತೋರಿಸಿದ್ದೀನಿ. ನೋಡಿ ಟೋಟಲ್ ನಿಮಗೆ 4 ಬೆಡ್ರೂಮ್ ಇದೆ ಮನೆಯಲ್ಲಿ. ಇದು ಹೊರಗಡೆ ಹೋಗೋದಕ್ಕೆ ಇದು ಕೂಡ ಜಾಗ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.